ನಾರ್ಮಲ್ ಆಗಿ ನೀರಲ್ಲಿ ಮೊಟ್ಟೆ ಹಾಕಿ ಬೇಯಿಸಿದ್ರೆ ಮೊಟ್ಟೆ ಒಡೆಯುತ್ತೆ. ಫುಲ್ಲು ಯೆಲ್ಲೋ ಕಲರ್ ಇರೋಂಥ ಯolk ಎಲ್ಲ ಈಚೆ ಬರುತ್ತೆ. ಇನ್ನು ಅನ್ನ ಮಾಡಕ್ ಹೋದ್ರಂತೂ ಗ್ಯಾಸಲ್ಲಿ ಫುಲ್ಲು ವಿಷಲಿಂದ ಸುತ್ತು ಸಿಡಿಯುತ್ತೆ. ಫುಲ್ ಕಿಚನ್ ಹಾಳಾಗುತ್ತೆ. ನೀವೇನಾದ್ರೂ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ? ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಸೊಲ್ಯೂಷನ್. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಯೂಶಲಿ ನಾನು ಹೊಸ ಸ್ಟಾಕ್ ಕುಕ್ಕಿಂಗ್ ವಿಡಿಯೋಗಳ ಜೊತೆ ಬರ್ತಿರ್ತೇನೆ. ಸೊ ಇವತ್ತು ಇನ್ನೊಂದು ಹೊಸ ಸ್ಟಾಕ್ ಕುಕ್ಕಿಂಗ್ ಜೊತೆ ಬಂದಿದ್ದೀನಿ. ಮೊದಲಿಗೆ ಸ್ಟೀಮರ್ ಪಾತ್ರೆನಲ್ಲಿ ನೆನೆಸಿಟ್ಕೊಂಡಿದ್ದಂಥ ಬ್ಲ್ಯಾಕ್ ಚೆನ್ನ ಹಾಗೆ ಒಂದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ಟೀಮರ್ ಪ್ಲೇಟನ್ನು ಇಟ್ಬಿಟ್ಟು 1 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ನೀರು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೀನ್ಸು, ಅದಕ್ಕೆ ನೀರೇನು ಹಾಕಿಲ್ಲ, ಜಸ್ಟ್ ಬೀನ್ಸ್, ಹಾಗೆ ಮೊಟ್ಟೆಗಳನ್ನು ಇಟ್ಕೊಂಡು ಕ್ಲೋಸ್ ಮಾಡಿ ಯೂಶಲಿ 30 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ. ನೀವು 30 ಮಿನಿಟ್ಸ್ ಬೇಯಿಸಿದ್ರೆ ನಿಮಗೆ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ನೋಡಿ, ಈಗ 30 ಮಿನಿಟ್ಸ್ ಆಗಿದೆ. ಅನ್ನ ಕೂಡ ನೋಡಿ ನೀಟಾಗಿ ಬೆಂದಿದೆ, ಉಡಿಯಾಗಿ ಆಗಿರುತ್ತೆ, ನೀರಿರಲ್ಲ. ಮತ್ತೆ ಬೀನ್ಸ್ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಮೊಟ್ಟೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾವು ಪಲ್ಯ, ಅನ್ನ ಅಂತೂ ರೆಡಿ ಆಗಿದೆ. ಇನ್ನು ಮೊಟ್ಟೆ ಕೂಡ ಸುಲ್ಕೊಂಡ್ರೆ ಮೊಟ್ಟೆ ರೆಡಿ ಆಯಿತು. ಸೊ ಬೀನ್ಸನ್ನು ಮತ್ತು ಕಡಲೆಕಾಳನ್ನು ನಾವು ಪಲ್ಯ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಕಡಲೆಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾವು ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತ ಏನಿಲ್ಲ. ನೋಡಿ, ಹಿಂಗಾದ್ರೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ, ಈ ರೀತಿ ನೀವು ಓಪನ್ ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ. ಸೊ ಮೊದಲಿಗೆ ನಾನಿಲ್ಲಿ ಬ್ಲ್ಯಾಕ್ ಚೆನ್ನ ಪಲ್ಯವನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಬಾಣಲೆಗೆ 1 ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಒಣಮೆಣಸಿನ್ಕಾಯಿ 2, ಹಾಗೆ ಸ್ವಲ್ಪ ಕರಿಬೇವು ಮತ್ತೆ ಒಂದು ಈರುಳ್ಳಿಯನ್ನು ಹಾಕೊಂಡು 1-2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಾನು ಬೇಯಿಸಿಟ್ಕೊಂಡಿದ್ದಂಥ ಕಡಲೆಕಾಳು ಮತ್ತು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಉಪ್ಪನ್ನೇನು ಹಾಕ್ಕೊಂಡಿರಲಿಲ್ಲ. ಸೊ ಅದಕ್ಕಾಗಿ ಈಗ ಉಪ್ಪು, ಮಸಾಲ ಎಲ್ಲವನ್ನು ಹಾಕ್ಕೋಬೇಕು. ಸೊ ಮೊದಲು ಇದನ್ನು ಎಣ್ಣೆಯಲ್ಲಿ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆ ವಾಟರ್ ಕಂಟೆಂಟ್ ಎಲ್ಲ ಹೋದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಬೆಂದಿರೋದ್ರಿಂದ ಆಲೂಗಡ್ಡೆನ ಈ ರೀತಿ ಮೇಲೆ ಸ್ಮ್ಯಾಶ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಇವಾಗ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನ್ ಧನಿಯಾದ ಪುಡಿ, ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಿ. ಇದನ್ನು ಕೂಡ ಹೆಚ್ಚು ಕಮ್ಮಿ 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಆವಾಗ ಕಾಳುಗಳಿಗೂ ಕೂಡ ನೀಟಾಗಿ ಹಿಡಿಯುತ್ತೆ. ಸೊ ನೋಡಿ, ಈ ರೀತಿ ಆಲೂಗಡ್ಡೆಯನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಇದು. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ನೀವು ಯೂಶಲಿ ಗ್ರೇಟ್ ಕೂಡ ಮಾಡ್ಕೋಬೋದು. ಕೆಲವು ಟೈಮು ಆಫೀಸ್ಗೆ ಹೋಗಬೇಕು, ಟೈಮ್ ಇರಲ್ಲ ಅಂದಾಗ ಈ ರೀತಿ ನೀವು ಅರ್ಜೆಂಟಾಗಿ ಮಾಡ್ಕೋಬೋದು. ನೋಡಿ, ಇವಾಗ ತುರಿದಿದ್ದಂಥ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ಕಡಲೆಕಾಳು ಮತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಸೊ ಈಗ ಪಕ್ಕದಲ್ಲೇ ನಾನು ಬೀನ್ಸ್ ಬೇಯಿಸ್ಕೊಂಡಿದ್ನಲ್ಲ, ಅದಕ್ಕೂ ಕೂಡ ಪಲ್ಯವನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಬಾಣಲಿಗೆ 1 ಸ್ಪೂನಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಮಸಾಲ ಹಾಕೋ ಆಗಿದ್ರೆ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ, ಮಸಾಲ ಹಾಕಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿಯನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗ್ರೇಟ್ ಮಾಡಿ ಇಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿಯನ್ನು ಕೂಡ ನಾನು ಇವಾಗೆ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಬೀನ್ಸ್ ಆಲ್ರೆಡಿ ಬೆಂದಿದೆ. ಸೊ ತೆಂಗಿನಕಾಯಿ ತುರಿ, ಬೀನ್ಸು ಎಲ್ಲ ಒಟ್ಟಿಗೆ ಸ್ವಲ್ಪ ಫ್ರೈ ಆದರೆ ಸಾಕು. ಅದ್ರ ಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಪಲ್ಯ ರೆಡಿ ಆಗುತ್ತೆ. ಬೀನ್ಸ್ ಪಲ್ಯಗೆ ಯೂಶಲಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದಕ್ಕೆ ಯೂಶಲಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೋಬೋದು. ನಾನು ಯೂಶಲಿ ಬೆಳ್ಳುಳ್ಳಿ ಪಿಕ್ಕಲ್ ಮಾಡಿಟ್ಕೊಂಡಿರೋದ್ರಿಂದ 2 ಪೀಸ್ ಬೆಳ್ಳುಳ್ಳಿ ಪಿಕ್ಕಲ್ ತಗೊಳ್ತೀನಿ. ಸೊ ಎಲ್ಲ ಸೆಟ್ ಆಗುತ್ತೆ. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಈ ಬೀನ್ಸ್ ಪಲ್ಯ ಕೂಡ ರೆಡಿ ಆಗಿದೆ. ಈಗ ಇದಕ್ಕೆ ಕಾಂಬಿನೇಷನ್ ಚಪಾತಿ ಅಥವಾ ದೋಸೆಯನ್ನು ಮಾಡ್ಕೊಳ್ಳಿ. ಸೊ ನಾನು ಯೂಶಲಿ ಓಟ್ಸು ಮತ್ತು ಅಕ್ಕಿ ಹಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಳ್ತೀನಿ ಹಸ್ಬೆಂಡ್ಗೆ. ನನಗೆ ರೈಸ್ ಆಲ್ರೆಡಿ ರೆಡಿ ಆಗಿದೆ, ಹಾಗಾಗಿ ಈಗ ನಾನು ದೋಸೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ದೋಸೆ ಕೂಡ ರೆಡಿ ಆಯಿತು. ದೋಸೆ, ಬೀನ್ಸ್ ಪಲ್ಯ, ಹಾಗೆ ಚೆನ್ನ ಮತ್ತು ಆಲೂಗಡ್ಡೆ ಪಲ್ಯ, ಹಾಗೆ ಮೊಟ್ಟೆ ಹಾಕಿ ಕೊಟ್ಟರೆ ಹಸ್ಬೆಂಡ್ಗೆ ಫುಡ್ ರೆಡಿ ಆಯಿತು. ಹಾಗೆ ನಾನು ಯೂಶಲಿ ಕೆಲವು ಟೈಮ್ ದೋಸೆ ತಿಂತೀನಿ ಅಥವಾ ಕೆಲವು ಟೈಮ್ ರೈಸ್ ತಿಂತೀನಿ. ರೈಸು ಕೂಡ ಪ್ಲೇಟಲ್ಲಿ 1 ಪೋರ್ಷನ್ ಅಷ್ಟೇ ಇರಬೇಕು. ಜಾಸ್ತಿ ತಗೊಂಡ್ರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಯೂಶಲಿ ನೀವು ತಟ್ಟೆನಲ್ಲಿ 1/4 ಅಷ್ಟು ಮಾತ್ರ ರೈಸನ್ನು ತಗೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಸ್ಟಾಕ್ ಕುಕ್ಕಿಂಗ್. ನೀವು ಈ ರೀತಿಯ ಪ್ರೊಸೀಜರ್ನ ಫಾಲೋ ಮಾಡಿ ಈಸಿಯಾಗಿ ಎಲ್ಲ ಅಡುಗೆಯನ್ನು ಒಟ್ಟಿಗೆ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಥ್ಯಾಂಕ್ ಯು.